ಸರ್, ನೈಸ್ ಟೋಲ್ ಕಟ್ಟೋ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಪದೇ ಪದೇ ಹೇಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಟೋಲ್ ಅನ್ನ ಕಟ್ಟಬೇಡಿ ಅಂತ ಸಾರ್ವಜನಿಕರಿಗೆ ಕರೆಯನ್ನ ಕೊಟ್ಟಿರೋದು ಕೇಂದ್ರ ಮಂತ್ರಿಯಾಗಿ. ಮತ್ತೆ ಅದು FIR ಆದ್ರೂ ಪರವಾಗಿಲ್ಲ, ನೀವು ಟೋಲ್ ಕಟ್ಟಲೇಬೇಡಿ ಅಂತಿದ್ದಾರೆ. ಬಿಜೆಪಿ ನಿಮ್ಗೆ ನಾನು ಪ್ರಾರಂಭ ಮಾಡಿದಾಗ ನೈಸ್ ರೋಡಿನ ಶಂಕುಸ್ಥಾಪನೆ ಮಾಡಿದಾಗ ಆ ಶಂಕುಸ್ಥಾಪನೆಯ ಸ್ಥಳ ಉತ್ತರಳ್ಳಿ ಕ್ಷೇತ್ರಕ್ಕೆ ಬರ್ತಾ ಇತ್ತು. ನಾನು MLA ಅವಾಗ. ಹೈಯೆಸ್ಟ್ ಜಮೀನು ಅಕ್ವೈರ್ ಆಗಿರೋದು ಉತ್ತರಳ್ಳಿಯಲ್ಲೇ. ನಾನು MLA ಆಗಿದ್ದೆ. ಆ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ರು. ಅವತ್ತು JH ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ರು. ನಾನು ಬೈಕಾಟ್ ಮಾಡಿದ್ದೀನಿ. ಆ ಉದ್ಘಾಟನಾ ಕಾರ್ಯಕ್ರಮವನ್ನು ಬೈಕಾಟ್ ಮಾಡಿ DC ಆಫೀಸ್ ಮುಂದೆ ನಾನು ಧರಣಿ ಮಾಡಿದ್ದೀನಿ. ಈ ಪ್ರಾಜೆಕ್ಟು ಕರ್ನಾಟಕದ ವಿರೋಧಿ ಆಗ್ತೈತೆ, ಬೆಂಗಳೂರಿನ ವಿರೋಧಿ ಆಗ್ತೈತೆ, ಇದನ್ನು ಮಾಡಬಾರ್ದು ಅಂತ ಅವತ್ತೇ ನಾನು ವಿರೋಧ ಮಾಡಿದ್ದೀನಿ. ಇವತ್ತು ವಿರೋಧ ಮಾಡ್ತೀನಿ. ನಾನು ಅಧಿವೇಶನದಲ್ಲೂ ನಾನು ಸುಮಾರು 1.5 ಗಂಟೆಗಳ ಕಾಲ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಇದು ಎಷ್ಟು ಫ್ರಾಡು ಅಂತೇಳಿ ನಾನು ಇದೊಂದು ಫ್ರಾಡ್ ಪ್ರಾಜೆಕ್ಟ್. ಈಗಂತೂ ಬೆಂಗಳೂರು ಟು ಮೈಸೂರು ಆರಾಮ್ಸೆ 1.5 ಗಂಟೆಯಲ್ಲಿ ಹೊರಟೋಗ್ತೀರಿ. ಈಗ ಇನ್ನೊಂದು ಅವಶ್ಯಕತೆ ಇಲ್ಲೇ ಇಲ್ಲ, ಇನ್ನೊಂದು ರೋಡ್ ಅವಶ್ಯಕತೆ ಇಲ್ಲ. ಅದರಿಂದ ಈ ಪ್ರಾಜೆಕ್ಟೇ ಮಾಡೋದ್ರಿಂದ ಲಕ್ಷಾಂತರ ಎಕರೆ ಜಮೀನು ಲೇಔಟ್ ಮಾಡ್ತಾರೆ, ಬಿರಿ ರೋಡ್ ಮಾಡ್ತಾ ಇಲ್ಲ. ಎಲ್ಲರೂ ತಿಳ್ಕೊಂಬಿಟ್ಟವ್ರೆ ನೈಸ್ ರೋಡು ನೈಸಾಗಿ ಹೋಗ್ಬಿಡುತ್ತೆ ಅಂತ. ನೈಸಾಗಿ ಲೇಔಟ್ಗಳು ಮಾಡ್ತಾರೆ. ಈಗ ಕೇಂದ್ರ ಸರ್ಕಾರನೇ ಆರಾಮ್ಸೆ ರೋಡ್ಗಳು ಮಾಡ್ತಾರೆ. ಈಗ ಬೆಂಗಳೂರು ಅದಕ್ಕೆ 7,000 ಕೋಟಿ ಕೊಟ್ಟಿದ್ದಾರೆ, ಬೆಂಗಳೂರು ಮೈಸೂರು ಇದಕ್ಕೆ ಕೇಂದ್ರ ಸರ್ಕಾರ. ಇದನ್ನ ಯಾಕೆ ಅವನಿಗೆ ಲೇಔಟ್ ಮಾಡಿ ರೈತರ ಜಮೀನು ನುಂಗಿ ಎಲ್ಲ ಮಾಡೋಕ್ಕೆ ಯಾಕೆ ಅವಕಾಶ ಕೊಡಬೇಕು? ಅದಕ್ಕೆ ಹೈಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ, ಇದು ಫ್ರಾಡ್ ಪ್ರಾಜೆಕ್ಟ್ ಅಂತಾನೆ ಹೇಳಿದೆ. ಫ್ರಾಡ್ ಅಂದಮೇಲೆ ಟೋಲ್ ಕಲೆಕ್ಟ್ ಮಾಡೋದು ಫ್ರಾಡೇ. ಹೈಕೋರ್ಟ್ ಹೇಳಿದ್ಮೇಲೆ ಫ್ರಾಡ್. ಅದರಿಂದ ನಾನು ಪ್ರಾರಂಭದಲ್ಲೇ ಅವತ್ತು ಹಿಂದೆ ಸರ್ಕಾರ ಇವ್ರದ್ದು ಯಾರೋ JH ಪಟೇಲ್ ಸರ್ಕಾರ ಇದ್ದಿದ್ದು, ಅವಾಗೇ ನಾನು ವಿರೋಧ ಮಾಡಿದ್ದೀನಿ. ಈಗಲೂ ವಿರೋಧ ಮಾಡ್ತೀನಿ. ನಾನು ಸಾರ್ವಜನಿಕರಿಗೆ ವಿನಂತಿ ಮಾಡ್ತೀನಿ, ದಯವಿಟ್ಟು ಈಗಾಗಲೇ ಹೈಕೋರ್ಟ್ ಅದನ್ನು ಫ್ರಾಡ್ ಅಂತ ಹೇಳಿರೋದ್ರಿಂದ ಫ್ರಾಡ್ಗಳಿಗೆ ದುಡ್ಡು ಕಲೆಕ್ಟ್ ಮಾಡುವಂಥ ಅಧಿಕಾರ ಇಲ್ಲ, ಕೋರ್ಟ್ ಹೇಳಿರೋದ್ರಿಂದ. ಸರಿಯಪ್ಪ, ಕೋರ್ಟ್ ಆದೇಶನ ಪಾಲನೆ ಮಾಡ್ಬೇಕಾಗಿರೋದು ಯಾರು? ಕಾಂಗ್ರೆಸ್ ಸರ್ಕಾರ ಆರ್ಡರ್ ಇಶ್ಯೂ ಮಾಡಬೇಕು. ಇಂಥ ದಿನ ಹಿಂಗೆ ಕೋರ್ಟ್ ಆರ್ಡರ್ ಆಗಿದೆ, ಇದು ಫ್ರಾಡ್ ಅಂತ ಹೇಳಿದೆ, ಅದಕ್ಕೋಸ್ಕರ ನಾವು ರದ್ದು ಮಾಡಿದ್ದೀವಿ ಅಂತ ಆರ್ಡರ್ ಮಾಡಬೇಕು. ಮಾಡಲ್ಲ, ಯಾಕಂದ್ರೆ ಫ್ರಾಡ್ ಅಂತ ಹೇಳಿದ್ದಾರೆ. ಹೌದು, ಅಭಿಪ್ರಾಯ ಇನ್ನು ಕೋರ್ಟಲ್ಲಿ ಹೇಳ್ತೈತೆ, ನಾವು ಈ ಪ್ರಾಜೆಕ್ಟನ್ನ ತೀರ್ಮಾನ ಮಾಡೋವರೆಗೂ ನೀವು ಯಾರನ್ನು ಬಂಧಿಸಬೇಡಿ ಅಂತ ಹೇಳಿದ್ರೆ ಓರಲ್ ಆಗಿ ಹೇಳಿದ್ರು ಓರಲ್ ಆಗೇ ತಗೊಂತಾರೆ. ಕೋರ್ಟ್ ಈಸ್ ಕೋರ್ಟ್.